ಇಲ್ಲ, ನಾನು ಎದುರಾಳಿ ಯಾರಾದರೂ ನನಗೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅವ್ರು ನಿಂತಿಲ್ಲ ಅಂದರೆ ಇನ್ನೊಬ್ಬರಾದರೂ ಇದ್ದೇ ಇರ್ತಾರೆ. ಒಬ್ಬರು ಆಪೋನೆಂಟ್ಸ್ ಅಂದಾಗ 2 ಜನ 3 ಜನ ತ್ರಿಕೋನ ಸ್ಪರ್ಧೆನೂ ಇರುತ್ತೆ, ಒಂದೊಂದ್ಸರಿ ಇಬ್ಬರಿಗೆ ಇರುತ್ತೆ. ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಾನು ಎದುರಾಳಿ ಯಾರು ಅಂತ ಹೇಳ್ಬಿಟ್ಟು ಅಷ್ಟು ಅದ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಾನು ಹೌದು, ಹೌದು, ಅದು ನನಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಸಪೋರ್ಟ್ ಕಾಣ್ತಾ ಇದೆ ನನಗೆ, ಅದು ನನಗೆ ಹೆಲ್ಪ್ ಆಗುತ್ತೆ ನನ್ನ ಎಲೆಕ್ಷನಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಂ, ಹಂಗನ್ಸುತ್ತೆ. ಗಂಡಸರು ಜೊತೆಗೆ ಹೆಂಗಸರನ್ನು ಜಾಸ್ತಿ ಕೊಡ್ತಾರೆ. ಈಶ್ವರಪ್ಪ ಅವ್ರು ನಿಂತಿರೋದು ಅಥವಾ ಹಾಂ ಗೊತ್ತು ನನಗದು. ಅವ್ರು ನಿಂತಿರೋದು, ರಾಘವೇಂದ್ರ ನಿಂತಿರೋದು ಯಾವುದನ್ನು ನಾನು ಅಷ್ಟು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ನಾನು ಅದೇ ಆವಾಗಲೇ ಹೇಳ್ದಂಗೆ ನಾನು ನನ್ನ ಕೆಲಸ ನಾನು ನೋಡ್ತಾ ಇದ್ದೀನಿ. ಏನಂತ ವೀಕ್ ಕ್ಯಾಂಡಿಡೇಟ್? ನಾನು ಯಾಕೆ ವೀಕ್ ಕ್ಯಾಂಡಿಡೇಟ್ ಆಗ್ತೀನಿ? ನಾನು ಯಾಕೆ ವೀಕ್ ಕ್ಯಾಂಡಿಡೇಟ್? ನಾನು ಐ ಆಮ್ ನಾಟ್ ಎ ವೀಕ್ ಕ್ಯಾಂಡಿಡೇಟ್ ಹಿಯರ್ ಎಟ್ ಆಲ್. ಆ್ಯಕ್ಚುಲಿ ಅವ್ರಿಗೆಲ್ಲ ಹೆದರಿಕೆ ಆಗಿದೆ, ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ಐ ಆಮ್ ನಾಟ್ ಎ ವೀಕ್ ಕ್ಯಾಂಡಿಡೇಟ್. ಇಲ್ಲ, ಆಮೇಲೆ ಅವ್ರು ಅದನ್ನ ಹೇಳಿದ್ರು ಕೂಡ, ಗೀತಾ ಶಿವರಾಜ್ ಕುಮಾರ್ ನನ್ನ ಸಹೋದರಿ ಥರ, ಆ ಥರ ಎಲ್ಲ ಏನೂ ಇಲ್ಲ ಅಂತೆಲ್ಲ ಹೇಳಿದ್ರು ಅವರು. ಎಷ್ಟು ಸತಿ ಕೇಳ್ತಿರ್ಲಿ ಅದನ್ನ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಟ್ ಡಸಂಟ್ ಮೇಕ್ ಸೆನ್ಸ್. It doesn't make sense. No, it doesn't make sense. No, your question is wrong. ಅಧಿಕಾರ ಕೊಟ್ಟಾಗಿ ಕೊಟ್ಟಿರೋರಿಗೆ ಕೇಳಬೇಕು, ಇದನ್ನೇ ಪ್ಲೇಟ್ ಕೇಳಬೇಡಿ. ನೋ, ಇಟ್ ಇಸ್ ರಾಂಗ್. ಇಟ್ ಇಸ್ ರಾಂಗ್. ಇಟ್ ಇಸ್ ರಾಂಗ್. ಯಾರು ಕೇಳಿಲ್ಲ, ನೀವು ಒಬ್ಬರೇ ಕೇಳ್ತಾ ಇರೋದು. ಇಲ್ಲ, ಯಾರು ನೋಡಿ, ನಮ್ಮ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಯಾವಾಗಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇವಾಗ ಇಲ್ಲಿ ಕ್ಯಾಂಪೇನಿಂಗ್ ಕೂಡ ಬರ್ತಾರೆ. ಜೊತೆಗೆ ನಮ್ಮ ಇದೇನು ಚೇಂಬರಿಂದ, ಫಿಲ್ಮ್ ಚೇಂಬರಿಂದ ಕೂಡ ಬರ್ತಾರೆ ಅವರೆಲ್ಲರೂ. ಎಲ್ಲ ಫುಲ್ ಚೇಂಬರ್ ಬರ್ತಾ ಇದ್ದಾರೆ. ಆಮೇಲೆ ನಾನು ಆ್ಯಕ್ಟರ್ಸ್ನ ಆ್ಯಸ್ ಇಟ್ ಈಸ್ ನಾನು ಯಾರನ್ನೂ ಕರೆದಿಲ್ಲ. ಬಿಕಾಸ್ ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ನಾನು ಅವ್ರಿಗೆ ಯಾರಿಗೂ ಕರೆದಿಲ್ಲ. ಆದ್ರೂ ಕೆಲವರು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇನ್ನೊಂದು ವಾರದಲ್ಲಿ ಡಿಸೈಡ್ ಮಾಡ್ತೀವಿ ಯಾವಾಗ ಯಾರು ಬರ್ತಾರೆ ಅಂತ. ಎಲ್ಲಿಗೆ? ನಾಮಪತ್ರಿಕೆ ಇದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ. ಹಾಂ, ತಮ್ಮ ಮಧು ಬಂಗಾರಪ್ಪ ಇರ್ತಾರೆ, ಎಲ್ಲರೂ ಇರ್ತಾರೆ. ನಮ್ಮ ಹಾಂ, ಅವರು ಬರ್ತಾರೆ, ಅವ್ರು ಬಂದೇ ಬರ್ತಾರೆ. ನಾನು ಏನು ಮಾಡಿದ್ರು ಶಿವರಾಜ್ ಕುಮಾರ್ ಅವರು ಅದಕ್ಕೆ ಯಾವಾಗ್ಲೂ ಅವ್ರಿಗೆ ಗೊತ್ತು ನಾನು ತಪ್ಪು ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ಅವ್ರು ಯಾವಾಗಲೂ ನಾನು ಏನು ಮಾಡಿದ್ರು ನನಗೆ ಸಪೋರ್ಟಲ್ಲಿ ಇರ್ತಾರೆ. ಇಲ್ಲ, ಯಾರು ಇಲ್ಲ. We requested them, they want to come. ನಾವು ರಿಕ್ವೆಸ್ಟ್ ಮಾಡಿ ಏನಾಗ್ತದೆ, ಇಟ್ಸ್ ಅ ಪೊಲಿಟಿಕಲ್ ಇದು. ಯಾರೇ ಸ್ಟಾರ್ಸ್ ಬಂದ್ರೇನು, ದೇ ಹ್ಯಾವ್ ರಿಕ್ವೆಸ್ಟೆಡ್. ಯಾರೇ ಸ್ಟಾರ್ ಬಂದ್ರೇನು ಏನಾಗ್ತದೆ, ಈಗ ನೀವೇ ಸ್ಟಾರಿಗೆ ಜನರು ಸೇರಿದ್ರು ಮತದಾರಕ್ಕೆ ಕನ್ವರ್ಟ್ ಆಗುತ್ತಾ, ಇದೆಲ್ಲ ಬರ್ತದೆ. ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್, ಅವ್ರು ಬೇಡ ಅಂದ್ರೂ ನಮ್ಮ ಜವಾಬ್ದಾರಿ, ಬಿಕಾಸ್ ಅವರಿಂದ ನಮಗೆ ಸಹಾಯ ಆಗಿದೆ ಅಂತ ಹೇಳಿ ಅವರೇ ಬಂದು ಮಾತಾಡ್ತಾರೆ, ಯಾರು ಬರ್ತಾರೆ. ಸೊ ಅದನ್ನ ನಾನು ನಿಲ್ಸೋದಕ್ಕಾಗೋದಿಲ್ಲ. ಸೊ ಇನ್ಸ್ಟೆಡ್ ಆಫ್ ಸ್ಟಾರ್ಸ್, ಐ ಥಿಂಕ್ ಒಂದು ರಿಲೇಷನ್ ಅಲ್ಲಿ, ಒಂದು ಫ್ರೆಂಡ್ಶಿಪ್ ಅಲ್ಲಿ, ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ನನ್ನ ಜವಾಬ್ದಾರಿಯನ್ನು ಮಾಡಬೇಕು ಅಂತ ಹೇಳಿ ಅವ್ರು ಬರ್ತಾರೆ. ಅದನ್ನ ನಾನು ಅದಕ್ಕೆ ನಾಮಿನೇಷನ್ ಆದಮೇಲೆ ಅದನ್ನ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಅವರಿಗೆಲ್ಲ ನಾನು ಫಿಲಮ್ ಇಂಡಸ್ಟ್ರಿಯಿಂದ ಇರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಡು, ಯಾಕಂದ್ರೆ ಶಿ ಹ್ಯಾಸ್ ಟು ಗೋ ಎಲ್ಲ ಗ್ರಾಮ ಪಂಚಾಯತಿ ಮಾಡಿ. ಬಿಜೆಪಿಯವರು ಬೇರೆಯವರೆಲ್ಲ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗಿಲ್ಲ, ಅವರು ಜಿಲ್ಲಾ ಪಂಚಾಯತಿಯಲ್ಲಿ ಮಾಡಿ ವರ್ಕರ್ಸ್ ಮೀಟಿಂಗ್ ಮಾಡಿ ಮುಗಿಸ್ತಾ ಇದ್ದಾರೆ. ನಾವು
ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ ವಿಸಿಬಿಲಿಟಿ ಬರಬೇಕು. ನಮ್ಮ ಜಿಲ್ಲಾ ಮಟ್ಟದಲ್ಲಿ ವರ್ಕರ್ಸ್ ಮೀಟಿಂಗ್ ನಡೀತಾ ಇರಬೇಕು, ವಿಂಗ್ಸ್ ಮೀಟಿಂಗ್ ನಡೀತಾ ಇರಬೇಕು, ಅದೆಲ್ಲ ನಡೀತಾ ಇದೆ. ಸೊ ಎಲೆಕ್ಷನ್ ಮಾಡೋದೇನಿದೆ ಕಂಪ್ಲೀಟ್ಲಿ ನಾವು ಜವಾಬ್ದಾರಿ ತಗೊಂಡಿದ್ದೀವಿ. ಜನರಿಗೆ ಹೋಗಿ, ಯಾಕೆಂದ್ರೆ ಮತ ಇರೋದು ಜನರ ಹತ್ರ.